ಎಲ್ಲರಿಗೂ ನಮಸ್ಕಾರ ಮತ್ತು ಪ್ಲಂಬಿಂಗ್ ಟ್ರೇಡ್ ನ ಈ ಮಾಡ್ಯೂಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಇನ್ಸ್ಪೆಕ್ಷನ್ ಚೇಂಬರ್, ಮ್ಯಾನ್ ಹೋಲ್ ಮತ್ತು ಗಲ್ಲಿ ಟ್ರ್ಯಾಪ್ ನ ಪ್ರದರ್ಶನಕ್ಕೆ ಹೋಗುತ್ತಿದ್ದೇವೆ. ಉದ್ದೇಶಗಳು: ಈ ಪಾಠದ ಅಂತ್ಯದ ವೇಳೆಗೆ ನೀವು ತಿಳಿದುಕೊಳ್ಳಲು ಸಾಧ್ಯವಾಗುವುದೇನೆಂದರೆ, ತಪಾಸಣೆ ಕೊಠಡಿಯನ್ನು ಪ್ರದರ್ಶಿಸುವುದು, ಇನ್ಸ್ಪೆಕ್ಷನ್ ಚೇಂಬರ್ ಅನ್ನು ಪ್ರದರ್ಶಿಸುವುದು, ಮ್ಯಾನ್ ಹೋಲ್ ಪ್ರದರ್ಶಿಸುವುದು, ಗಲ್ಲಿ ಟ್ರ್ಯಾಪ್ ಅನ್ನು ಪ್ರದರ್ಶಿಸುವುದು. ಇದಕ್ಕಾಗಿ ಅಗತ್ಯವಿರುವ ವಸ್ತುಗಳು ಮತ್ತು ಉಪಕರಣಗಳು: ಮೆಜರಿಂಗ್ ಟೇಪ್ 1, ಸ್ಪೇಡ್ 1, ಪಿಕ್ ಆಕ್ಸ್ 1, ಮಾರ್ಟರ್ ಪ್ಯಾನ್ 1, ಟ್ರಾವೆಲ್ 1, ಸ್ಪಿರಿಟ್ ಲೆವೆಲ್ 1, ಪ್ಲಮ್ ಬಾಬ್ 1, ಸ್ಟ್ರೇಟ್ ಎಡ್ಜ್ 1, ಟ್ಯೂಬ್ ಲೆವೆಲ್ 1, ಕ್ರೋ ಬಾರ್ 1. ಸಿಮೆಂಟ್ ಅಗತ್ಯವಿರುವಷ್ಟು, ಬ್ರಿಕ್ ಅಗತ್ಯವಿರುವಷ್ಟು, ಬ್ರಿಕ್ ಬ್ಯಾಟ್ಸ್ ಅಗತ್ಯವಿರುವಷ್ಟು, ಅಗ್ರಿಗೇಟ್ ಅಗತ್ಯವಿರುವಷ್ಟು, ರಿವರ್ ಫೈನ್ ಸ್ಯಾಂಡ್ ಅಗತ್ಯವಿರುವಷ್ಟು, ಸಿಐ ಫ್ರೇಮ್ ವಿತ್ ಕವರ್ ಅಗತ್ಯವಿರುವಷ್ಟು, ಲೈಮ್ ಪೌಡರ್ ಅಗತ್ಯವಿರುವಷ್ಟು. ಉದ್ದೇಶಗಳು: ಈ ಪಾಠದ ಅಂತ್ಯದ ವೇಳೆಗೆ ನೀವು ಮಾಡಲು ಸಾಧ್ಯವಾಗುವುದೇನೆಂದರೆ, ಇನ್ಸ್ಪೆಕ್ಷನ್ ಚೇಂಬರ್ ಅನ್ನು ಅಳೆಯುವುದು ಮತ್ತು ಗುರುತಿಸುವುದು, ಉತ್ಖನನ ಮಾಡಿ ಮತ್ತು ಸಿಮೆಂಟ್ ಮೋಟಾರ್ ಹಾಸಿಗೆಯನ್ನು ಒದಗಿಸುವುದು, ಗೋಡೆಯನ್ನು ನಿರ್ಮಿಸಿ ಮತ್ತು ಬೆಂಚಿಂಗ್ ಅನ್ನು ನಿರ್ವಹಿಸಿ ಮತ್ತು ಚಾನೆಲಿಂಗ್, ತಪಾಸಣಾ ಕೊಠಡಿಯ ಮೇಲ್ಭಾಗದಲ್ಲಿ ಇಳಿಜಾರು ಒದಗಿಸಿ ಮತ್ತು ಎರಕ ಹೊಯ್ದ ಕಬ್ಬಿಣದ ಕವರ್ ಅನ್ನು ಸರಿಪಡಿಸುವುದು. ನಾವು ಲೇಔಟ್ ಮಾಡೋಣ ಮತ್ತು ಇನ್ಸ್ಪೆಕ್ಷನ್ ಚೇಂಬರ್ಗಾಗಿ ಅರ್ಧ ಇಟ್ಟಿಗೆ ದಪ್ಪದ ಮೂಲೆಯ ಗೋಡೆ ಮತ್ತು ಲೇಔಟ್ ಮಾಡಿ ಮತ್ತು ತಪಾಸಣೆ ಕೋಣೆಗೆ ಅರ್ಧ ಇಟ್ಟಿಗೆ ದಪ್ಪದ ಮೂಲೆಯ ಗೋಡೆ ಅಥವಾ ಸ್ಟ್ರೆಚರ್ ಅನ್ನು ನಿರ್ಮಿಸಿ. ಕೆಲಸದ ಪ್ರದೇಶದಲ್ಲಿ ವಸ್ತುಗಳನ್ನು ಜೋಡಿಸಿ. ಸಾಕಷ್ಟು ಕೆಲಸದ ಸ್ಥಳವನ್ನು ಒದಗಿಸಲು ಗ್ಯಾರೆ ಪ್ಯಾನ್ ಅನ್ನು ಗೋಡೆಯಿಂದ ಸರಿಸುಮಾರು 1 ಮೀಟರ್ ಹೊಂದಿಸಿ. ಉಕ್ಕಿನ ಚೌಕ ಮತ್ತು ಪೆನ್ಸಿಲ್ ಅಥವಾ ಸೀಮೆ ಸುಣ್ಣವನ್ನು ಬಳಸಿ ನೆಲದ ಮೇಲೆ ಎಲ್ ಮೂಲೆಯನ್ನು ಲೇಔಟ್ ಮಾಡಿ. ಸೀಮೆ ಸುಣ್ಣವನ್ನು ಬಳಸಿಕೊಂಡು ನಿಜವಾದ ಮೂಲೆಯ ಅಳತೆಗಿಂತ ಸ್ವಲ್ಪ ಮುಂದೆ ರೇಖೆಯನ್ನು ವಿಸ್ತರಿಸಿ. ಮುಂಗೈ ಬೆರಳನ್ನು ಬಳಸಿ ಸುಮಾರು 10 ಮಿಲಿಮೀಟರ್ ತಲೆಯ ಜಂಟಿ ಸಮವಸ್ತ್ರವನ್ನು ಇರಿಸಿಕೊಂಡು ಡ್ರೈ ಬ್ಯಾಂಡ್ ನ ಮೊದಲ ಕೋರ್ಸ್ ಅನ್ನು ಲೇಔಟ್ ಮಾಡಿ. ಮೂಲೆಯ ಇಟ್ಟಿಗೆ ಅಥವಾ ಇಟ್ಟಿಗೆ ಸಂಖ್ಯೆ 1 ತೆಗೆದುಹಾಕಿ ಗಾರೆ ಹರಡಿ ಮತ್ತು ನಡುವೆ ಇಟ್ಟಿಗೆಗಳನ್ನು ಚಲಿಸದೆ ಮೂಲೆಯ ಇಟ್ಟಿಗೆ ಅಥವಾ ಇಟ್ಟಿಗೆ ಸಂಖ್ಯೆ 1 ತೆಗೆದುಹಾಕಿ ಗಾರೆ ಹರಡಿ ಮತ್ತು ನಡುವೆ ಇಟ್ಟಿಗೆಗಳನ್ನು ಚಲಿಸದೆ ರೀಲೆ. ಕೊನೆಯಲ್ಲಿ ಇಟ್ಟಿಗೆ ಅಥವಾ ಇಟ್ಟಿಗೆ ಸಂಖ್ಯೆ 2 ತೆಗೆದುಹಾಕಿ ಮತ್ತು ಗಾರೆ ಹರಡಿ. ಮಟ್ಟ ಮತ್ತು ಪ್ಲಂಬ್ ಇಟ್ಟಿಗೆ ಸಂಖ್ಯೆ 1 ಇಟ್ಟಿಗೆ ಸಂಖ್ಯೆ 2 ನೊಂದಿಗೆ ಮತ್ತು ನೇರಗೊಳಿಸಿ ಮತ್ತು ಪ್ಲಂಬೇರ್ ನ ಅಂಚಿನೊಂದಿಗೆ ಆಳ್ವಿಕೆ. ಲೆವೆಲ್ ಪ್ಲಂಬ್ ಬಳಸಿ ಇಟ್ಟಿಗೆ ಸಂಖ್ಯೆ 3 ಅನ್ನು ಹಾಕಿ ಮತ್ತು ಇಟ್ಟಿಗೆ ಸಂಖ್ಯೆ 1 ನೊಂದಿಗೆ ಅಂಚನ್ನು ನೇರಗೊಳಿಸಿ. ಅಂಜೂರ 3 ಮತ್ತು 4 ಪ್ರತಿ ಕೋರ್ಸ್ನಿಂದ ಹೆಚ್ಚುವರಿ ಗಾರೆ ತೆಗೆದುಹಾಕಿ. ಎಲ್ಲಾ ಕೀಲುಗಳು ಏಕರೂಪದ ದಪ್ಪವನ್ನು ಹೊಂದಿವೆ ಎಂದು ಖಚಿತಪಡಿಸಿಕೊಳ್ಳಿ. ಮೂಲೆಯನ್ನು ಪರಿಶೀಲಿಸಿ. ಇಟ್ಟಿಗೆಯ ಮೊದಲ ಕೋರ್ಸ್ ಹಾಕಿದ ನಂತರ ಚದರ ಹಂತಕ್ಕಾಗಿ ಎರಡನೇ ಕೋರ್ಸ್ ಅನ್ನು ಪರಿಶೀಲಿಸಿ. ಸಾಕಷ್ಟು ಗಾರೆ ತೆಗೆದುಕೊಂಡು ಹಾಸಿಗೆಯನ್ನು ರೂಪಿಸಲು ಹರಡಿ ಮತ್ತು 3 ಅಥವಾ 4 ಇಟ್ಟಿಗೆಗಳನ್ನು ಹಾಕಿ. ಟ್ರಾವೆಲ್ ಬಳಸಿ ಹಾಸಿಗೆಯ ಉದ್ದಕ್ಕೂ ಗಾರೆ ಹರಡಿ. ನಲ್ಲಿ ಗಾರೆ ಹಾಕಿ ಹಾಸಿಗೆ ಪ್ರದೇಶದ ಮಧ್ಯಭಾಗ. ಕೆಲಸ ಪೂರ್ಣಗೊಳ್ಳುವವರೆಗೆ ಈ ವಿಧಾನವನ್ನು ಮುಂದುವರಿಸಿ. ಗೋಡೆಯ ಬಾಹ್ಯ ಮತ್ತು ಆಂತರಿಕ ಮೇಲ್ಮೈಯಿಂದ ಹೆಚ್ಚುವರಿ ಸಿಮೆಂಟ್ ಗಾರೆ ತೆಗೆದುಹಾಕಿ. ಮೂಲೆಯ ಇಟ್ಟಿಗೆಯನ್ನು ಹಾಕಿ. ಅದನ್ನು ಸ್ಥಳದಲ್ಲಿ ಟ್ಯಾಪ್ ಮಾಡಲು ಟ್ರಾವೆಲ್ ಬಳಸಿ. ಮೂಲೆಯ ಇಟ್ಟಿಗೆಯನ್ನು ಹಾಕಿ. ಕೆಲಸದ ಸ್ಥಳದ ಪ್ರಕಾರ ರೇಖಾಚಿತ್ರವನ್ನು ಓದುವುದು. ಡ್ರಾಯಿಂಗ್ ಆಯಾಮ ಮತ್ತು ಮಟ್ಟಕ್ಕೆ ಅನುಗುಣವಾಗಿ ತಪಾಸಣೆ ಕೋಣೆಗೆ ಉತ್ಖನನ ಮಾಡಿ. ರೇಖಾಚಿತ್ರದ ಪ್ರಕಾರ ಕಾಂಕ್ರೀಟ್ ಹಾಕಿ. 1:4 ಸಿಮೆಂಟ್ ಮಾರ್ಟರ್ ಅನುಪಾತದಲ್ಲಿ 75 ಇಟ್ಟಿಗೆಗಳೊಂದಿಗೆ ಇಟ್ಟಿಗೆ ಕೆಲಸವನ್ನು ನಿರ್ಮಿಸಿ. ಆಂತರಿಕ ಗೋಡೆಯನ್ನು ಸುಗಮಗೊಳಿಸಿ. ಯಾವುದೇ ಸೋರಿಕೆ ಇಲ್ಲ ಎಂದು ಖಚಿತಪಡಿಸಿಕೊಳ್ಳಲು ಇಟ್ಟಿಗೆ ಕೆಲಸದೊಂದಿಗೆ ಪೈಪ್ ಅನ್ನು ಜೋಡಿಸಿ. ಯಾವುದೇ ವಿದೇಶಿ ವಸ್ತುಗಳ ಪ್ರವೇಶವನ್ನು ತಡೆಯಲು ಪೈಪ್ ಅನ್ನು ನಿರ್ಬಂಧಿಸಿ. ಒಳಗಿನ ಗೋಡೆಗಳನ್ನು 12 ಮಿಲಿಮೀಟರ್ ದಪ್ಪದ ಸಿಮೆಂಟ್ ಪ್ಲಾಸ್ಟರ್ ಸಿಮೆಂಟು 1:, ಒರಟಾದ ಮರಳು 3 ಒದಗಿಸಿ. 20 ಮಿಲಿಮೀಟರ್ ಗಾತ್ರದ ಒಟ್ಟು ಮೊತ್ತವನ್ನು ಬಳಸಿಕೊಂಡು ಕಾಂಕ್ರೀಟ್ ಅನುಪಾತ 1:2:4 ಸಿಮೆಂಟ್ನೊಂದಿಗೆ ಮೃದುಗೊಳಿಸಿ ಮತ್ತು ಚಾನೆಲ್ ಮತ್ತು ಬೆಂಚಿಂಗ್ನ ಆಳವು ರೇಖಾಚಿತ್ರದ ಪ್ರಕಾರವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಮೇಲಿನ ಕವರ್ಗಾಗಿ ಕೇಂದ್ರೀಕರಿಸುವುದನ್ನು ಒದಗಿಸಿ. ಕವರ್ಗಾಗಿ ಬಲವರ್ಧನೆಯನ್ನು ತಯಾರಿಸಿ ಮತ್ತು ಸರಿಪಡಿಸಿ. ಚೌಕಟ್ಟಿನ ಮೇಲೆ ಎರಕ ಹೊಯ್ದ ಕಬ್ಬಿಣವನ್ನು ಸರಿಪಡಿಸಿ. ಮೇಲಿನ ಕವರ್ ಅನ್ನು ಸರಿಪಡಿಸಿ. ಕೆಲಸವನ್ನು ಗುಣಪಡಿಸಿ. ತೆಗೆದುಹಾಕಿ ಕೇಂದ್ರೀಕರಿಸುವುದು. ಮುಂದೆ ನಾವು ಗಲ್ಲಿ ಚೇಂಬರ್ ಅನ್ನು ನಿರ್ಮಿಸೋಣ. ಗಲ್ಲಿ ಚೇಂಬರ್ ನಿರ್ಮಾಣ. ಉದ್ದೇಶಗಳು: ಈ ಎಕ್ಸರ್ಸೈಸ್ ನ ಅಂತ್ಯದ ವೇಳೆಗೆ ನೀವು ಮಾಡಲು ಸಾಧ್ಯವಾಗುವುದೇನೆಂದರೆ, ಪ್ರದೇಶವನ್ನು ಚಿತ್ರಿಸಿ, ಓದಿ ಮತ್ತು ಗುರುತಿಸುವುದು, ಅಗೆದು ಸಿಮೆಂಟ್ ಕಾಂಕ್ರೀಟ್ ಹಾಕುವುದು, ಗಲ್ಲಿ ಟ್ರ್ಯಾಪ್ ಅನ್ನು ಸ್ಥಾಪಿಸಿ ಮತ್ತು ಗೋಡೆಯನ್ನು ಒದಗಿಸುವುದು, ಗೋಡೆಯನ್ನು ಪ್ಲಾಸ್ಟರ್ ಮಾಡುವುದು, ಸಿಐ ಲೈಟ್ ಡ್ಯೂಟಿ ಕವರ್ ಅನ್ನು ಸರಿಪಡಿಸುವುದು. ಆಯಾಮಗಳು ಮತ್ತು ಮಟ್ಟಗಳ ಪ್ರಕಾರ ಗಲ್ಲಿ ಬಲೆಗೆ ಉತ್ಖನನ ಮಾಡಿ. ರೇಖಾಚಿತ್ರದ ಪ್ರಕಾರ ಕಾಂಕ್ರೀಟ್ ಹಾಕಿ. ಗಲ್ಲಿ ಟ್ರ್ಯಾಪ್ನ ಗುಣಮಟ್ಟವನ್ನು ಪರಿಶೀಲಿಸಿ. ಗಲ್ಲಿ ಟ್ರ್ಯಾಪ್ ಅನ್ನು ಮಟ್ಟದಲ್ಲಿ ಇರಿಸಿ.
ಶಾಖೆಯ ಡ್ರೈನ್ ಗಲ್ಲಿ ಔಟ್ಲೆಟ್ ಅನ್ನು ಸಂಪರ್ಕಿಸಿ. ಗಲ್ಲಿ ಮತ್ತು ಶಾಖೆಯ ಡ್ರೈನ್ ಅನ್ನು ಪರೀಕ್ಷಿಸಿ. 1.15 mm ದಪ್ಪದ ಇಟ್ಟಿಗೆ ಕಲ್ಲಿನ ಕೋಣೆಯನ್ನು 300 by 300 ಮಿಲಿಮೀಟರ್ ಒಂದು ಸುತ್ತಿನ ಗಲ್ಲಿ ಬಲೆಯೊಳಗೆ ನಿರ್ಮಿಸಿ. ಬೆಡ್ ಕಾಂಕ್ರೀಟ್ನ ಮೇಲ್ಭಾಗದಿಂದ ನೆಲಮಟ್ಟದವರೆಗೆ ಚೇಂಬರ್ ಗೋಡೆಗಳ ನಡುವಿನ ಅಂತರವನ್ನು ತುಂಬಿಸಿ ಮತ್ತು ಸಿಮೆಂಟ್ ಕಾಂಕ್ರೀಟ್ನೊಂದಿಗೆ ಬಲೆಗೆ ಹಾಕಿ. 1:3 ಸಿಮೆಂಟ್ ಗಾರೆ ಅನುಪಾತದೊಂದಿಗೆ ಬಲೆಯ ಮೇಲಿನ ಮಟ್ಟಕ್ಕಿಂತ ಮೇಲಿರುವ ಚೇಂಬರ್ನ ಮೇಲಿನ ಭಾಗವನ್ನು ಪ್ಲಾಸ್ಟರ್ ಮಾಡಿ. ಅಚ್ಚುಕಟ್ಟಾಗಿ ಸಿಮೆಂಟ್ನ ತೇಲುವ ಕೋಟ್ನೊಂದಿಗೆ ಪ್ಲಾಸ್ಟರ್ ಪ್ರದೇಶವನ್ನು ಮುಗಿಸಿ. ಗ್ರೌಟಿಂಗ್ ಕಡೆಗೆ ಇಳಿಜಾರಾಗುವಂತೆ ಚೇಂಬರ್ನ ಮೂಲೆಗಳು ಮತ್ತು ಕೆಳಭಾಗವನ್ನು ಸುತ್ತಿಕೊಳ್ಳಿ. 1:2:4 ಅನುಪಾತದಲ್ಲಿ ಸಿಮೆಂಟ್ ಕಾಂಕ್ರೀಟ್ ಬಳಸಿ ಇಟ್ಟಿಗೆ ಕಲ್ಲಿನ ಮೇಲೆ 300 by 300 ಗಾತ್ರದ ಸಿಐ ಗ್ರೌಟಿಂಗ್ ಅನ್ನು ಸರಿಪಡಿಸಿ. ಕಾಂಕ್ರೀಟ್ ಅನ್ನು ನಯಗೊಳಿಸಿ. ಕವರ್ನ ಮುಗಿದ ಮೇಲಿನ ಮಟ್ಟವು ನೆಲದ ಮಟ್ಟಕ್ಕಿಂತ ಸುಮಾರು 4 ಸೆಂಟಿಮೀಟರ್ ಕೆಳಗೆ ಇರುತ್ತದೆ. ಗಮನಿಸಿ, ಗಲ್ಲಿ ಬಲೆಯಿಂದ ಹೂಳು ಸಿಕ್ಕಿಕೊಳ್ಳುವುದನ್ನು ಖಾತ್ರಿಪಡಿಸುವ ಔಟ್ಲೆಟ್ ಮೂಲಕ ಹಾದುಹೋಗಲು ಗಲ್ಲಿ ಮತ್ತು ಶಾಖೆಯ ಧಾನ್ಯವನ್ನು ಪರಿಶೀಲಿಸಿ. ಗಲ್ಲಿ ಟ್ರ್ಯಾಪ್ ಅನ್ನು ನಿಯತಕಾಲಿಕವಾಗಿ ಸ್ವಚ್ಛಗೊಳಿಸಬೇಕು ಎಂಬುದನ್ನು ನೆನಪಿಡಿ. ಮ್ಯಾನ್ ಹೋಲ್ ನ ನಿರ್ಮಾಣ. ಉದ್ದೇಶಗಳು. ಈ ಎಕ್ಸರ್ಸೈಸ್ ನ ಅಂತ್ಯದ ವೇಳೆಗೆ ನೀವು ಮಾಡಲು ಸಾಧ್ಯವಾಗುವುದೇನೆಂದರೆ ಕೆಲಸದ ಸ್ಥಳದ ಪ್ರಕಾರ ರೇಖಾಚಿತ್ರವನ್ನು ಓದುವುದು, ಅಗೆದು ಸಿಮೆಂಟ್ ಕಾಂಕ್ರೀಟ್ ಹಾಕುವುದು, ಗೋಡೆಯನ್ನು ನಿರ್ಮಿಸಿ ಬೆಂಚಿಂಗ್ ಮತ್ತು ಚಾನೆಲಿಂಗ್ ಅನ್ನು ಒದಗಿಸುವುದು, ಪಾದದ ವಿಶ್ರಾಂತಿಯನ್ನು ಸರಿಪಡಿಸುವುದು, ಗೋಡೆಯನ್ನು ಪ್ಲಾಸ್ಟರ್ ಮಾಡಿ ಮತ್ತು ಸಿಐ ಕವರ್ ಅನ್ನು ಒದಗಿಸುವುದು. ಮ್ಯಾನ್ ಹೋಲ್ ನಿರ್ಮಾಣಕ್ಕಾಗಿ ರೇಖಾಚಿತ್ರದ ಪ್ರಕಾರ ಮ್ಯಾನ್ಹೋಲ್ಗಾಗಿ ಅಗೇರಿ. ಅಗತ್ಯವಿರುವ ವಸ್ತುಗಳನ್ನು ತಯಾರಿಸಲು ಡ್ರಾಯಿಂಗ್ ಅನ್ನು ಎಚ್ಚರಿಕೆಯಿಂದ ಓದಿ. ರೇಖಾಚಿತ್ರದ ಪ್ರಕಾರ ಕಾಂಕ್ರೀಟ್ ಅನ್ನು ಹಾಕಿ. 1:5:10 ಸರಿಯಾದ ಚೇಂಬರ್ ಅನುಪಾತದಲ್ಲಿ ಬೇಸ್ಲಾಗಿ ಸಿಮೆಂಟ್ ಕಾಂಕ್ರೀಟ್ ಅನ್ನು ತಯಾರಿಸಿ. 1:4 ಸಿಮೆಂಟ್ ಮಾರ್ಟರ್ ಅನುಪಾತದೊಂದಿಗೆ ಇಟ್ಟಿಗೆ ಕೆಲಸವನ್ನು ನಿರ್ಮಿಸಿ. ಆಂತರಿಕ ಗೋಡೆಯು ಮೃದುವಾಗಿರುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಬಾಹ್ಯ ಕೀಲುಗಳು ಮೃದುವಾಗಿರುತ್ತವೆ ಎಂದು ಖಚಿತಪಡಿಸಿಕೊಳ್ಳಿ. ಸ್ಥಳದ ಜಂಟಿ ಮತ್ತು ಇಟ್ಟಿಗೆ ಕೆಲಸವು ಸೋರಿಕೆ ಪುರಾವೆಯಾಗಿವೆ ಎಂದು ಖಚಿತಪಡಿಸಿಕೊಳ್ಳಿ. ವಿದೇಶಿ ವಸ್ತುಗಳ ಪ್ರವೇಶವನ್ನು ತಡೆಯಲು ಪೈಪ್ ಅನ್ನು ನಿರ್ಬಂಧಿಸಿ. ಒಳಗಿನ ಗೋಡೆಗಳನ್ನು 12 ಮಿಲಿಮೀಟರ್ ದಪ್ಪದ ಸಿಮೆಂಟ್ನಿಂದ ಪ್ಲಾಸ್ಟರ್ ಮಾಡಿ. ಪ್ಲಾಸ್ಟರ್ನಲ್ಲಿ ಸಿಮೆಂಟ್ ಮತ್ತು ಒರಟಾದ ಅನುಪಾತವು 1:3 ಆಗಿದೆ. ಒದಗಿಸಿ. 1 ಸಿಮೆಂಟ್ನೊಂದಿಗೆ 1:2:4 ಸಿಮೆಂಟ್ ಕಾಂಕ್ರೀಟ್ ಅನುಪಾತದೊಂದಿಗೆ ಚಾನೆಲಿಂಗ್ ಮತ್ತು ಬೆಂಚಿಂಗ್. 2 ಕೋರ್ಸ್ ಮರಳು, 20 ಮಿಲಿಮೀಟರ್ ಒಟ್ಟು 4 ಕಲ್ಲು. ಮೃದುತ್ವವನ್ನು ಖಚಿತಪಡಿಸಿಕೊಳ್ಳಲು ಅಚ್ಚುಕಟ್ಟಾಗಿ ಸಿಮೆಂಟ್ ಬಳಸಿ. ಚಾನೆಲ್ನ ಆಳವು ರೇಖಾಚಿತ್ರದ ಪ್ರಕಾರ ಇರಬೇಕು. ಸರಿಯಾದ ಬೆಂಚಿಂಗ್ ಅನ್ನು ಒದಗಿಸಿ. ಚೇಂಬರ್ನಲ್ಲಿ 1:3:6 ಅನುಪಾತದಲ್ಲಿ ಸಿಮೆಂಟ್ ಕಾಂಕ್ರೀಟ್ ಅನ್ನು ಬಳಸಿಕೊಂಡು 20 by 20 by 10 ಸೆಂಟಿಮೀಟರ್ ಸಿಮೆಂಟ್ ಕಾಂಕ್ರೀಟ್ ಬ್ಲಾಕ್ನಲ್ಲಿ ಎಂಎಸ್ ಪಾದವನ್ನು ಎಂಬೆಡ್ ಮಾಡಿ. ಪಾದದ ವಿಶ್ರಾಂತಿಯನ್ನು 40 ಸೆಂಟಿಮೀಟರ್ ದೂರದಲ್ಲಿ ಸರಿಪಡಿಸಿ. ಗೋಡೆಯ ಮೇಲ್ಮೈಯಿಂದ 10 ಸೆಂಟಿಮೀಟರ್ ಇದು ಆಳವಾದ ಕೊಠಡಿಯ ಸಂದರ್ಭದಲ್ಲಿ ಕಲ್ಲಿದ್ದಲು ಟಾರ್ನೊಂದಿಗೆ ಪಾದದ ವಿಶ್ರಾಂತಿಯನ್ನು ಬಣ್ಣ ಮಾಡಿ. ಒದಗಿಸಿ. ಮೇಲಿನ ಕವರ್ಗಾಗಿ ಕೇಂದ್ರೀಕರಿಸುವುದು. ಕವರ್ಗಾಗಿ ಬಲವರ್ಧನೆಯನ್ನು ತಯಾರಿಸಿ ಮತ್ತು ಸರಿಪಡಿಸಿ. ಚೌಕಟ್ಟಿನ ಮೇಲೆ ಎರಕ ಹೊಯ್ದ ಕಬ್ಬಿಣವನ್ನು ಸರಿಪಡಿಸಿ. ಮೇಲಿನ ಕವರನ್ನು ಕಾಂಕ್ರೀಟ್ ಮಾಡಿ. ಕೆಲಸವನ್ನು ಗುಣಪಡಿಸಿ. ತೆಗೆದುಹಾಕಿ ಕೇಂದ್ರೀಕರಿಸಿ ಮತ್ತು ಬ್ಲಾಕ್ ಅನ್ನು ತೆಗೆದುಹಾಕಿ. ಮ್ಯಾನ್ ಹೋಲ್ ಅನ್ನು ಗ್ರೀಸ್ನೊಂದಿಗೆ ಕವರ್ ಮಾಡಿ. ಈ ವಿಡಿಯೋದಲ್ಲಿ ನಾವು ಕಲಿತಿರುವುದೇನೆಂದರೆ ಇನ್ಸ್ಪೆಕ್ಷನ್ ಚೇಂಬರ್ ಅನ್ನು ಪ್ರದರ್ಶಿಸುವುದು, ಮ್ಯಾನ್ ಹೋಲ್ ಪ್ರದರ್ಶಿಸುವುದು, ಗಲ್ಲಿ ಟ್ರ್ಯಾಪ್ ಅನ್ನು ಪ್ರದರ್ಶಿಸುವುದು. ಇದರ ಬಗ್ಗೆ ನಿಮಗೆ ಸ್ಪಷ್ಟ ತಿಳುವಳಿಕೆ ಇದೆ ಎಂದು ಭಾವಿಸುತ್ತೇವೆ. ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.